ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಗುಲ್ಬರ್ಗಾದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಈ ಒಂದು ದೇವಸ್ಥಾನದ ಇತಿಹಾಸ ಹಾಗೂ ಒಂದು ಪುಣ್ಯಕ್ಷೇತ್ರದ ಮಹಿಮೆನ ತಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತಮ್ಮೆಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ತೆ. ನಾನು ಗುಲ್ಬರ್ಗಾಗೆ ಬಂದಾಗೆಲ್ಲ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ತಪ್ಪದೆ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಬಂದೋದ್ರೆ ನನಗೇನೋ ಗೊತ್ತಿಲ್ಲ, ಒಂಥರ ದೇಹದಲ್ಲಿ ಹೊಸತನ ಶಕ್ತಿ ಬಂದ ಹಾಗೆ ಆಗುತ್ತೆ. ಸುಮಾರು ಜನ ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರೋದನ್ನು ನಾನು ನೋಡಿದ್ದೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಅಲ್ಲಿಗೆ ಆಗಮಿಸುವಂತಹ ಭಕ್ತರು ಆ ಭಗವಂತ ಹನುಮಾನ್ ಹತ್ರ ಏನೇ ಕೇಳಿದ್ರು ಇಲ್ಲಿವರೆಗೂ ಫಲಿಸಿದೆ ಅನ್ನೋದೇ ಒಂದು ಪವಾಡ. ಆ ದೇವರನ್ನು ನೋಡಲಿಕ್ಕೆ ನಿಜವಾಗ್ಲೂ ತುಂಬ ಅದ್ಭುತ. ಈ ಕ್ಷೇತ್ರಕ್ಕೆ ಬಂದು ಒಂದು 10 ನಿಮಿಷ ಗರ್ಭಗುಡಿ ಮುಂದೆ ಕೂತ್ರೆ ಸಾಕು, ಮನಸ್ಸಿನ ದುಗುಡ ದುಃಖ ಎಲ್ಲ ದೂರ ಆಗ್ತದೆ. ಸ್ವಾಮಿಯ ವಿಗ್ರಹನೂ ಅಷ್ಟೇ ಸುಂದರವಾಗಿದೆ. ಹನುಮಾನ್ ಟೆಂಪಲ್ ನೋಡಿ, ಇವರೇ ಅವರು ಐನೋರು. ಮಾತಾಡಿಸಿದ್ವು ಬೇಗ ವೀಡಿಯೋ ಮಾಡಿ ಅಂದರೆ ವೀಡಿಯೋ ಮಾಡೋಕ್ಕೆ ಅನುಮತಿ ಇರಲಿಲ್ಲ. ಆದರೂ ರಿಕ್ವೆಸ್ಟ್ ಮಾಡಿದೆ, ನಾನು ಯೂಟ್ಯೂಬ್ಗೆ ಹಾಕ್ಬೇಕಿದ್ದನ್ನು ಎಲ್ಲರಿಗೂ ತೋರಿಸ್ಬೇಕು ಅಂತ. ಹಾಗಾಗಿ ಒಪ್ಕೊಂಡ್ರು, ಬೇಗ ಮಾಡ್ಕೊಳ್ಳಿ ಅಂದರು. ಹಾಗಾಗಿ ಸ್ವಲ್ಪನೇ ತೋರ್ಸೋಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ನಾವು ಹೋದಾಗಂತೂ ಸುಮಾರು ಜನ ಅಲ್ಲಿ ಭಕ್ತಾದಿಗಳು, ಕಾಲೇಜ್ ಮಕ್ಕಳಂತೂ ವಿಪರೀತ ದೂರ ಊರಿಂದ, ಒಬ್ರು ಯಾರೋ ಹೈದರಾಬಾದಿಂದ ಬಂದಿದ್ದರು, ಒಬ್ಬರು ಒಡಿಸ್ಸಾಯಿಂದ ಬಂದಿದ್ದರು. ತುಂಬ ಜನ ಅಲ್ಲಿಗೆ ಬರ್ತಾರೆ ಸ್ನೇಹಿತರೆ. ನೀವು ಈ ಭಾಗಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ದುಃಖ ಏನಿದೆ ಅದನ್ನು ತೋಡ್ಕೊಳ್ಳಿ. ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಅಷ್ಟೇ ಒಂದು ಪುರಾತನವಾದ ದೇವಸ್ಥಾನ ಇದು. ಹರಳಿ ಮರನೂ ಸಮೇತ ಸುಮಾರು ದೊಡ್ಡದ ಬುಡ ಇದೆ ನೋಡಿ. ಇಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಾರೆ. ಅಲ್ಲಿ ನಿಂತ್ಕೊಂಡು ಒಬ್ರು ಯಾರೋ ಹನುಮಾನ್ ಚಾಲೀಸನ ಓದ್ತಾಯಿದ್ರು. ದೇವಸ್ಥಾನದ ಕೋಣೆನೂ ನಿಜವಾಗ್ಲೂ ತುಂಬ ಅರ್ಥಗರ್ಭಿತವಾಗಿ ಹನುಮಾನ್ ಚಾಲೀಸ ಆಗ್ಬೋದು, ರಾಮ ಲಕ್ಷ್ಮಣರ ಫೋಟೋ ಆಗ್ಬೋದು, ಎಲ್ಲ ಇದೆ ಸ್ನೇಹಿತರೆ. ಕಲ್ಲಿನ ಒಂದು ದೇವಸ್ಥಾನ, ಪುರಾತನವಾದ ದೇವಸ್ಥಾನ, ನೋಡಲಿಕ್ಕಂತೂ ತುಂಬ ಅದ್ಭುತವಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿ ಈ ಒಂದು ದೇವಸ್ಥಾನನ. ಕೋರಂಟಿ ಹನುಮಾನ್ ಅಂದರೆ ಗ್ಯಾರಂಟಿ ಅಂತಲೇ ಇದೆ.